ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲೇ ಇರುವಂತಹ ವೇಸ್ಟ್ ಬಟ್ಟೆಗಳನ್ನ ಯೂಸ್ ಮಾಡಿ ಹೇಗೆ ಈ ತವರೆ ಮೊಗ್ಗಿನ ತೋರಣಗಳನ್ನ ಮಾಡ್ಬೋದು, ಇಷ್ಟು ಈಸಿಯಾಗಿ ಹೇಗೆ ನಾವೇ ಮಾಡ್ಕೋಬೋದು ಅನ್ನೋದನ್ನ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ವೇಸ್ಟ್ ಟಾಪ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಬಾರ್ಡರ್ನ ಕಟ್ ಮಾಡಾದ್ಮೇಲೆ ಈ ವೈಟ್ ಬಟ್ಟೆನ ನಾನು 3 to 4 ಇಂಚಸ್ ವಿಡ್ತ್ ಬರೋ ಹಾಗೆ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾನು ಈ ಬಟ್ಟೆನ ಫೋಲ್ಡ್ ಮಾಡ್ಕೊತೀನಿ. ಚಿಕ್ಕದಾಗಿ ಫೋಲ್ಡ್ ಬರೋ ರೀತಿ ಎಲ್ಲದನ್ನು ಫೋಲ್ಡ್ ಮಾಡ್ಕೊತೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡ ನಂತರ ಎಲ್ಲ ಬಟ್ಟೆ ಒಂದೇ ಸಮ ಬರೋ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಎರಡು ಸೈಡು ಕೂಡ ಕಟ್ ಮಾಡಿಕೊಂಡ್ರೆ ನಮಗೆ ಮಾಡುವಾಗ ನೀಟಾಗಿ ಬರುತ್ತೆ. ಈಗ ಎರಡು ಸೈಡು ಕೂಡ ಚಿಕ್ಕದಾಗಿ ನಾನು ಈ ರೀತಿ ಸ್ಪ್ಲಿಟ್ ಆಗೋ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಎರಡು ಸೈಡು ಕಟ್ ಮಾಡ್ಕೊಬೇಕು. ಆಗ ನಮ್ಮ ಎರಡು ಸೈಡು ಕಟ್ ಮಾಡ್ಕೊಳ್ಳೋದ್ರಿಂದ ಹೂವಿನ ರೀತಿಯಾಗಿ ಬರುತ್ತೆ ನಮಗೆ. ಈ ರೀತಿ ಕಟ್ ಮಾಡ್ಕೊಂಡಿದ ನಂತರ ಆ ಕಟ್ ಮಾಡಿರೋ ತುದಿ ಏನಿದೆ ಆ ತುದಿನ ರೌಂಡ್ ಶೇಪ್ ಬಾಕ್ಸ್ ಟೈಪಲ್ಲಿ ಇದೆಯಲ್ಲ ಅದನ್ನು ನಾವೀಗ ರೌಂಡ್ ಶೇಪ್ ಬರೋ ರೀತಿ ಕಟ್ ಮಾಡ್ಕೋಬೇಕು. ತುದಿಗಳನ್ನ ಎರಡು ಸೈಡು ತುದಿಗಳನ್ನ ಈ ರೀತಿ ರೌಂಡ್ ಶೇಪ್ ಬರೋ ಹಾಗೆ ಕಟ್ ಮಾಡ್ಕೋಬೇಕು. ಇದೇ ರೀತಿ ಎಲ್ಲದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೌಂಡ್ ಶೇಪಲ್ಲಿ ಪೂರ್ತಿ ಈಗ ಇದನ್ನು ಕಟ್ ಮಾಡ್ಕೊಂಡಾಗಿದೆ. ನಾನು ಇಲ್ಲಿ ಈ ರೀತಿಯ ಒಂದು ವೇಸ್ಟ್ ವೇಲ್ನ ತೊಗೊಂಡಿದ್ದೀನಿ. ತಾವರೆ ಮಗು ಪಿಂಕ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಪಿಂಕ್ ಕಲರ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈಗ ವೈಟ್ ಬಟ್ಟೆನ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೆ ಅದೇ ರೀತಿ ಇದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಎರಡು ಸೈಡು ಇದನ್ನು ಕೂಡ ಕಟ್ ಮಾಡಿಕೊಂಡು ರೌಂಡ್ ಶೇಪ್ ಕೊಟ್ಕೋಬೇಕು ತುದಿಗಳನ್ನ. ಈ ರೀತಿ ಕಟ್ ಮಾಡ್ಕೊಂಡ ನಂತರ ಮೊಗ್ಗು ಮಾಡಲಿಕ್ಕೆ ನಾನಿಲ್ಲಿ ಎರಡು ವೇಸ್ಟ್ ಪೇಪರ್ಗಳನ್ನ ತೊಗೊಂಡಿದ್ದೀನಿ. ಒಂದನ್ನು ಈ ರೀತಿ ಪೂರ್ತಿಯಾಗಿ ಮುದ್ರುತ್ತಾ ಇದ್ದೀನಿ, ಇನ್ನೊಂದನ್ನ ಮುದ್ರಲ್ಲ ಈ ರೀತಿಯಾಗಿ ಮೊಗ್ಗಿನ ಶೇಪ್ ಬರೋ ರೀತಿಯಲ್ಲಿ ಇಟ್ಕೋಬೇಕು. ಈ ರೀತಿ ಮೊಗ್ಗಿನ ಶೇಪ್ನಲ್ಲಿ ಇಟ್ಕೊಂಡು ಈಗ ಎಕ್ಸ್ಟ್ರಾ ಇರುವಂಥ ತುದಿನ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಚೂಪಾಗಿ ಬರೋ ರೀತಿ ಕಟ್ ಮಾಡ್ಕೊಳ್ಳಿ.
ಈ ರೀತಿ ಕಟ್ ಮಾಡ್ಕೊಂಡ ನಂತರ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ವೇಲ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಈ ವೇಲು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಇದನ್ನು ನಾನು ಡಬಲ್ ಲೇಯರ್ ಆಗಿ ತೊಗೊತಾ ಇದ್ದೀನಿ ಮೊಗ್ ಮಾಡಲಿಕ್ಕೆ. ಇಲ್ಲಾಂದರೆ ಪೇಪರ್ ಒಳಗಡೆ ಏನು ಹಾಕಿದ್ದೀವಿ ಅನ್ನೋದು ಕಾಣಿಸುತ್ತೆ. ಅದಕ್ಕೋಸ್ಕರ ಈ ರೀತಿ ಇಟ್ಕೊಂಡು ಸುತ್ತ ಈ ರೀತಿ ಇಟ್ಕೋಬೇಕು. ಈ ರೀತಿ ಟೈಟಾಗಿ ಇಟ್ಕೊಂಡ ನಂತರ ನಾನು ಇದನ್ನು ನಾಟ್ ಮಾಡ್ಕೊತಾ ಇದ್ದೀನಿ ಸೂಜಿ ತಗೊಂಡು. ಈ ರೀತಿ ಎಲ್ಲೂ ಬಿಚ್ಕೊಳ್ದೇ ಇರೋ ರೀತಿ ಈ ರೀತಿ ಹಾಕ್ಕೊಂಡು ನಾಟ್ನ ಮಾಡ್ಕೊಳ್ಳಿ. ನಾಟ್ ಹಾಕೊಂಡಿದ ನಂತರ ಈ ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನು ನಾನೀಗ ಕಟ್ ಮಾಡ್ಕೊತೀನಿ. ಈಗ ಈ ರೀತಿ ಕಾಣಿಸ್ತಾ ಇದೆ ತಾವರೆ ಮೊಗ್ಗು. ಈಗ ಎಲೆನ ಮಾಡಲಿಕ್ಕೆ ಈ ರೀತಿಯಾದ ಹಸಿರು ಕಲರ್ ಬಟ್ಟೆನ ತೊಗೊಂಡಿದ್ದೀನಿ. ವೇಸ್ಟ್ ಯಾವುದಿರುತ್ತೆ ಅದನ್ನು ತೊಗೊಳ್ಳಿ. ರೊಟ್ಟಲ್ಲಿ ನಾನು ಈ ರೀತಿ ಹೂವನ್ನ ಮಾಡಿಕೊಂಡು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈ ರೀತಿ ಹಾಕಿ ನಾನು ಎಲೆಯ ರೀತಿ ಬರೋ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ತುದಿಗಳನ್ನ ಸ್ವಲ್ಪ ಶಾರ್ಪಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ ನಂತರ ನಾನಿಲ್ಲಿ 2 ದಳನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಅದನ್ನು ಕಟ್ ಮಾಡ್ಕೊಂಡಿದ್ದ ನಂತರ ಈ ರೀತಿಯಾಗಿ ಜಾಯಿನ್ ಮಾಡ್ಕೊತೀನಿ. ಇಲ್ಲಿಗೆ ಪಿನ್ನ ಹೊಡ್ಕೊತಾ ಇದ್ದೀನಿ ನಾನು. ಈಗ ಎಲೆ ಕೂಡ ರೆಡಿಯಾಗಿದೆ. ಸೂಜಿ ಮತ್ತು ದಾರನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ದಪ್ಪದೇ ನೂಲನ್ನ ತೊಗೊಂಡಿದ್ದೀನಿ ಕಿತ್ತೋಗಬಾರ್ದು ಅಂತ ಹೇಳಿ. ಇದಕ್ಕೆ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಮೊಗ್ಗಿನ ಮಧ್ಯದಿಂದ ಈ ರೀತಿಯಾಗಿ ನಾನು ಸೂಜಿನ ತಗೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಎಲೆನ ಹಾಕೋತೀನಿ. ನೋಡಿ ಮೊಗ್ಗು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬಿಳಿ ಬಟ್ಟೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈ ರೀತಿಯಾಗಿ ಪೋಣಿಸ್ಕೊಳ್ತಾ ಹೋಗಬೇಕು. ಈ ರೀತಿ ಪೋಣಿಸ್ಕೊಂಡ ನಂತರ ನಿಧಾನವಾಗಿ ಎಳ್ಕೋಬೇಕು. ಈ ರೀತಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಾನೀಗ ಮೊದಲಿಗೆ ವೈಟ್ ಹಾಕಿದ್ದೆ, ಈಗ ನಾನು ಪಿಂಕ್ ಕಲರ್ದು ಹಾಕ್ಕೊತಾ ಇದ್ದೀನಿ. ಆ ಕಡೆ ಈ ಕಡೆ ವೈಟು, ಮಧ್ಯದಲ್ಲಿ ಪಿಂಕ್ ಬರೋ ರೀತಿಯಾಗಿ ನಾನು ಪೋಣಿಸ್ಕೊತಾ ಇದ್ದೀನಿ ಈ ಹಾರನ.
ರೀತಿಯಾದ ತೋರಣಗಳನ್ನ ನಮ್ಮ ಮನೆಯಲ್ಲೇ ಇರುವಂತಹ ವೇಸ್ಟ್ ಬಟ್ಟೆಗಳನ್ನ ಯೂಸ್ ಮಾಡಿ ನಾವು ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪೂರ್ತಿ ಈ ರೀತಿ ರೆಡಿ ಆದ ನಂತರ ನಾನಿಲ್ಲಿ ಹ್ಯಾಂಗಿಂಗ್ನ ಮಾಡ್ಕೊಳ್ಳಿಕ್ಕೆ ಸ್ಟ್ರಾ ಪೈಪ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ರಿಂಗ್ನ ತಂದು ಹಾಕೊಳ್ಳೋರು ಆಗಿದ್ರೆ ಹಾಕೋಬೋದು. ಈ ರೀತಿಯಾಗಿ ಹ್ಯಾಂಗ್ ಮಾಡಲಿಕ್ಕೆ ನಾನು ಸ್ಟ್ರಾನ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಿ ಅಲ್ವಾ, ಎಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಚಂದದ ತಾವರೆ ಮೊಗ್ಗಿನ ತೋರಣವನ್ನು ನಾವು ವೇಸ್ಟ್ ಬಟ್ಟೆಯಿಂದ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂತ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.